ದಿಸ್ ಇಸ್ ಎಲ್ಟನ್. ನಾನು ಇವತ್ತು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೇನೆ. ಸೊ ಮಾರ್ಕೆಟಲ್ಲಿ ಯಾವುದೋ ಒಂದು ರಿಟೇಲ್ ಇನ್ವೆಸ್ಟರ್ ಎಂಟ್ರಿ ಆದ ತಕ್ಷಣ, ರಿಟೇಲ್ ಇನ್ವೆಸ್ಟರ್ ಅಂದರೆ ನಾವೇ. ಸೊ ಅವ್ರು ಯಾವುದೋ ಒಂದು ಸ್ಟಾಕ್ ತೊಗೊತಾರೆ. ಸೊ 10 ರುಪೀಸ್ ಆಗಲಿ, ಅದು ಜಸ್ಟ್ 20 ರುಪೀಸ್ ಆಗಿ ಟರ್ನ್ ಆದ ತಕ್ಷಣ ಅವರಿಗೆ ಪ್ರಾಫಿಟ್ ಮಾಡೋದು ಯೋಚನೆ ಬರುತ್ತೆ. ಸೊ ಸಡನ್ನಾಗಿ ಅವರು ಪ್ರಾಫಿಟ್ ಬುಕ್ ಮಾಡೋಕ್ಕೆ ಮಾರಿಬಿಡ್ತಾರೆ. ಸೊ ನಾವು ಯಾವತ್ತು ಶೇರ್ ಮಾರ್ಕೆಟಲ್ಲಿ ಕ್ವಾಲಿಟಿ ಬಿಸ್ನೆಸನ್ನು ಓನ್ ಮಾಡೋಕ್ಕೆ ನೋಡಬೇಕು. ಕ್ವಾಲಿಟಿ ಬಿಸ್ನೆಸ್ ನೀವು ಅದು 10 ರೂಪಾಯಿ 20 ರೂಪಾಯಿಗೆ ಮಾರಿದ್ದೀರಲ್ಲ, ಸೊ 10 ರೂಪಾಯಿ ಒಂದು ಟೈಮಲ್ಲಿ ಲೈಕ್ 1000 ರುಪೀಸ್ ಕೂಡ ಆಗ್ಬೋದು. ಮೇ ಬಿ 5 ಇಯರ್ಸ್ 3 ಇಯರ್ಸ್ ಅಥವಾ 10 ಇಯರ್ಸಲ್ಲಿ ಆಗ್ಬೋದು, ಇಲ್ಲ 10,000 ಕೂಡ ಆಗ್ಬೋದು. ಅದು ಕ್ವಾಲಿಟಿ ಬಿಸ್ನೆಸ್ ಆಗಿದ್ದರೆ. ನೀವು ಜಸ್ಟ್ 10 ರೂಪಾಯಿ ತೊಗೊಂಡು 20 ರುಪೀಸಲ್ಲಿ ಸೆಲ್ ಮಾಡೋದು ಅದು ಕರೆಕ್ಟ್ ಅಲ್ಲ ಅದು. ಸೊ ನಿಮಗೆ ಯಾವಾಗಲೂ ಒಂದು ಗುಡ್ ಕ್ವಾಲಿಟಿ ಬಿಸ್ನೆಸ್ ನಿಮಗೆ ಗೊತ್ತಾಯಿತು, ಇಲ್ಲ ನಿಮ್ಗೆ ಅದು ಸಿಕ್ಕಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಸೊ ಅದರ ಜೊತೆ ನೀವು ಮದುವೆ ಆಗಿಬಿಡಿ. ಮತ್ತು ಹೇಳೋದೇನೆಂದರೆ, ಲೈಕ್ ನೀವು ಯಾವುದೇ ಒಂದು ಸ್ಟಾಕನ್ನು ಇನ್ವೆಸ್ಟ್ ಮಾಡಬೇಕಂತ ಇದ್ದೀರಾ, ಬೈ ಮಾಡಬೇಕಂತ ಇದ್ದರೆ ನಿಮ್ಮದು ಹೋಮ್ವರ್ಕ್ ನೀವೇ ಮಾಡಬೇಕು. ಯಾಕಂದರೆ ನೀವು ಹಾಕೋದು ನಿಮ್ಮದು ಓನ್ ಹಾರ್ಡ್ ಅಂಡ್ ಮನಿ. ಅದಕ್ಕೋಸ್ಕರ ನೋಡಿಕೊಂಡು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವುದು ಬೈ ಮಾಡಬೇಕು, ಹೇಗೆ ಬೈ ಮಾಡಬೇಕು, ಮತ್ತು ಕ್ವಾಲಿಟಿ ಬಿಸ್ನೆಸ್ ಯಾವುದು, ಹೇಗೆ ಐಡೆಂಟಿಫೈ ಮಾಡಬೇಕು, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಯಾವುದಾದ್ರೂ ಫಂಡ್ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಿಮ್ಮದು ಒಂದು ಯಾವುದೋ ಗುಡ್ ಫ್ರೆಂಡ್ ಯಾರಾದರೂ ಇದ್ದರೆ ಅವ್ರ ಹತ್ರ ಸಂಪರ್ಕಿಸಿ, ಅವ್ರ ಹತ್ರ ತಿಳ್ಕೊಂಡು ಆ ಬಿಸ್ನೆಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ಯಾವ ಥರ ಅದು ವರ್ಕ್ ಆಗ್ತಾ ಇದೆ ಅದನ್ನು ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿ. ಶೇರ್ ಮಾರ್ಕೆಟಲ್ಲಿ ಲೈಕ್ ಹೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾಕೆ ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಲೈಕ್ 10 ರುಪೀಸ್ 20 ರುಪೀಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಅದು ತಪ್ಪಾಗಲ್ಲ. ಅದೇನೋ ನಿಮ್ಮದು ಹಣೆ ಬರದಲ್ಲೇ ಇದ್ದರೆ ಅದು ಬೇಗ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕ್ಯೂಪಿಡ್ ಅಂತ ಒಂದು ಕಂಪನಿ ಇದೆ, ನೀವು ನೋಡಿರಬೇಕು. ಅದು ಲೈಕ್ 2 ಇಯರ್ಸ್ ಬ್ಯಾಕ್ 18 ರುಪೀಸ್ 19 ರುಪೀಸಲ್ಲಿತ್ತು, ಡೈರೆಕ್ಟ್ ಈಗ 400-500 ರುಪೀಸಿಗೆ ಜಂಪ್ ಆಗಿದೆ. ಸೊ ಅದು ಅವ್ರವ್ರ ಲಕ್ ಅಂತಲೂ ಹೇಳ್ಬೋದು. ಜಸ್ಟ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದರೆ ಕಂಪೌಂಡಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾಕಲ್ಲಿ. ಸೊ ನಿಮಗೆ ಹೆವಿ ಬೆನಿಫಿಟ್ ನಿಮಗೆ ಸಿಗ್ಬೋದು. ಜಸ್ಟ್ 20 ರುಪೀಸಿಗೆ ಕನ್ವರ್ಟ್ ಆಯಿತು, ನೀವು ಮಾರಿಬಿಡ್ತೀರ, ಅದು ಮಾಡೋಕ್ಕೆ ಹೋಗಬೇಡಿ. ಈವನ್ ಸ್ಟಾಕ್ 50% ಫಾಲ್ ಆಗುತ್ತೆ. ಇಫ್ ದ ಸ್ಟಾಕ್ ಈಸ್ ಹೈ ಕ್ವಾಲಿಟಿ ಬಿಸ್ನೆಸ್, ಡೂ ನಾಟ್ ಎವರ್ ಸೆಲ್ ದ ಸ್ಟಾಕ್. ಇದು ನಾನು ನಿಮಗೆ ಅಡ್ವೈಸ್ ಕೊಡೋದು. ಮತ್ತು ಲಾಂಗ್ ಟರ್ಮನ್ನೇ ನೀವು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನಾನು ನಿಮ್ಗೆ ಹೇಳೋದು. ಥ್ಯಾಂಕ್ ಯು.